ಬನ್ನಿ ನೀವು ಸೈಡಿಗೆ ಸ್ವಲ್ಪ ಭೂಮಿಕಾ ಭಾಳ ವರ್ಷದಿಂದ ಪ್ರಕಟ ಆಗ್ತಿರುವಂಥ ಪಾಕ್ಷಿಕ ಪತ್ರಿಕೆ. ನಮ್ಮ ಗೆಳೆಯ ಲಕ್ಷ್ಮಣ್ ಅವರು ಸುಮಾರು 2-3 ದಶಕಗಳಿಂದ ಈ ಭೂಮಿಕಾ ಪತ್ರಿಕೆಯನ್ನು ತರ್ತಾಯಿದ್ರು. ಭಾಳ ದಿಟ್ಟವಾಗಿ ಬರೀತಾಯಿದ್ರು. ಸೊ ಅನ್ಯಾಯವನ್ನು ಅಕ್ರಮಗಳನ್ನು ಕಂಡು ಅದರ ವಿರುದ್ಧ ನಿರಂತರವಾಗಿ ಯಾವ ಭಯ ಇಲ್ಲದೆ ನಿರ್ಭೀತಿಯಿಂದ ಬರಿತಾ ಇರುವಂಥ ಪತ್ರಿಕೆ ಭೂಮಿಕಾ. ಇವತ್ತು ಅವರು ನಮ್ಮ ಜೊತೆಯಲ್ಲಿಲ್ಲ. ಅವ್ರ ಕಾಲವಾದ ನಂತರ ಅವರ ಮಗ ಹಿರಿಮಗ ಜೀವನ್ನು ಮತ್ತು ಶರತ್ ಇಬ್ಬರು ಕೂಡ ಈ ಪತ್ರಿಕೆಯನ್ನು ಉಳಿಸ್ಕೊಂಡಿದ್ದಾರೆ. ಅದು ಭಾಳ ದೊಡ್ಡ ವಿಚಾರ. ಹಾಗಾಗಿ ಭೂಮಿಕಾ ಲಕ್ಷ್ಮಣರವರು ನಮ್ಮ ಜೊತೆಯಲ್ಲಿ ಇಲ್ಲದಲೇ ಇದ್ದರೂ ಕೂಡ ಅವರು ಕಟ್ಟಿದ, ಅವರು ಸ್ಥಾಪಿಸಿದ, ಅವರು ಪ್ರಾರಂಭಿಸಿದ ಭೂಮಿಕಾ ಜೀವಂತವಾಗಿ ಉಳಿದಿದೆ. ಅದಕ್ಕೆ ಕಾರಣ ಅವರ ಇಬ್ಬರು ಪುತ್ರರು. ಹಾಗಾಗಿ ಭೂಮಿಕಾ ಭಾಳ ಒಳ್ಳೆಯ ಹೆಸರದು. ಈ ಪತ್ರಿಕೆ ನಿರಂತರವಾಗಿ ಮುನ್ನಡೀಲಿ. ಮತ್ತು ಇವತ್ತು ಈ ಪತ್ರಿಕೆ ಹೆಸರಲ್ಲಿ ಒಂದು ದಿನಚರಿಯನ್ನು ಕೂಡ ತಂದಿದ್ದಾರೆ. ಅದು ಕೂಡ ಬಿಡುಗಡೆ ಆಗ್ತಾಯಿದೆ. ಸೊ ಇದೊಂದು ಒಳ್ಳೆಯ ಪ್ರಯತ್ನ. ಏಕೆಂದರೆ ಭೂಮಿಕಾ ದಿನಚರಿ ಎಲ್ಲರ ಮನೆಯಲ್ಲಿ ಬೆಳಗಲಿ, ಮನೆಯಲ್ಲಿ ವರ್ಷ ಪೂರ್ತಿ ಇರುತ್ತೆ. ಹಾಗಾಗಿ ಈ ಹೆಸರು ಕೂಡ ವರ್ಷ ಪೂರ್ತಿ ನೆನಪಲ್ಲಿ ಉಳಿಯುವಂಥ ಸಂದರ್ಭ ಇವತ್ತು. ಹಾಗಾಗಿ ಒಳ್ಳೆಯದಾಗಲಿ, ಪತ್ರಿಕೆ ನಿರಂತರವಾಗಿ ಮಾಡಲಿ, ಚೆನ್ನಾಗಿ ಮಾಡಲಿ. ಸಮಾಜದ ಏನಿವತ್ತು ಅನ್ಯಾಯ ಅಕ್ರಮಗಳು ನಡೀತಿದ್ದಾವೆ, ಭ್ರಷ್ಟಾಚಾರ ಇದೆ, ಇದರ ವಿರುದ್ಧ ಬರವಣಿಗೆಯನ್ನು ಭಾಳ ಚೆನ್ನಾಗಿ ಮಾಡಿ ಸೊ ಸಮಾಜವನ್ನು ತಿದ್ದುವ ಕೆಲಸವನ್ನು ನಿರಂತರವಾಗಿ ಮಾಡಲಿ. ಒಳ್ಳೆಯದಾಗಲಿ ಗೆಳೆಯರಿಗೆ, ಯುವ ಮಿತ್ರರಿಗೆ ಅಂತೇಳಿ ಆಶಿಸ್ತೀನಿ. ನಮಸ್ಕಾರ. ಇದೇ ಸಂದರ್ಭದಲ್ಲಿ ನಾವು ನಮ್ಮ ಗೆಳೆಯ ಶ್ರೀನಿವಾಸ ಮೂರ್ತಿ ಅವರಿಗೆ ಹೇಳಿ ಈ ಥರ ನಮ್ಮ ಕ್ಯಾಲೆಂಡರ್ನ ಉದ್ಘಾಟನೆ ಮಾಡಿಸ್ಬೇಕು, ದಯಮಾಡಿ ಸಾಹೇಬ್ರಿಗೆ ಹೇಳಿ ಜಾಣಗೆರೆ ವೆಂಕಟರಮಯ್ಯ ಸರ್ಗೆ ಫೋನ್ ಮಾಡಿ ಕೇಳ್ಕೊಳ್ಳಿ, ದಯವಿಟ್ಟು ಏನು ಸಮಯ ಕೊಡ್ತಾರಾ ಅಂತ ಹೇಳಿ ಕೇಳ್ಕೊಂಡ್ವಿ. ಕೇಳಿದ ತಕ್ಷಣವೇ ನಮ್ಮ ಶ್ರೀನಿವಾಸ ಮೂರ್ತಿ ಅವರ ಕರೆಗೆ ಹೋಗ್ಬಿಟ್ಟು ಆಯಿತು ನಾನು ಮಾಡಿಕೊಡ್ತೀನಿ, ಬಿಡುಗಡೆ ಮಾಡ್ತೀನಿ ಅಂತ ಹೇಳಿ ನಮ್ಮ ಜೊತೆ ಸಹಕಾರವಾಗಿ ನಿಂತಿರುವಂತಹ ಪ್ರತಿ ಬಾರಿಯೂ ನಮ್ಮ ಕಾರ್ಯಕ್ರಮಗಳಿರ್ಬೋದು, ನಮ್ಮ ತಂದೆಯವರಿದ್ದಾಗಲೂ ಸಹ ನಮ್ಮ ಪಕ್ಷದ ನಮ್ಮ ಪತ್ರಿಕೆಯ 10ನೇ ವರ್ಷದ ವಾರ್ಷಿಕೋತ್ಸವಕ್ಕೂ ಸಹ ಸರ್ ಬಂದಿದ್ದರು. ಇದೇ ರೀತಿಯಾಗಿ ನಮಗೆ ಪ್ರೋತ್ಸಾಹ ಕೊಡ್ತಾ ಬರ್ತಾ ಇದ್ದಾರೆ. ನಿಮ್ಮ ಪ್ರೋತ್ಸಾಹ ನಮಗೆ ಯಾವಾಗಲೂ ಇರಲಿ ಅಂತ, ಮತ್ತು ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀವಿ ಸರ್. ಇಷ್ಟಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಒಳ್ಳೆಯದಾಗಲಿ.